ಸ್ನೇಹಿತರೆ, ಇಲ್ಲಿ ಮಧ್ಯಕ್ಕೆ ಹಸಿರು ಕಾಣಿಸ್ತಾ ಇದೆಯಲ್ಲ, ಅದೇನು ಹೇಳಿ? ಯಾವುದೇ ಕ್ರಿಕೆಟ್ ಮೈದಾನ ಅಲ್ಲ, ಯಾವುದೇ ಒಂದು ಹಾಳು ಬಿದ್ದಂಥ ಜಾಗ ಅಲ್ಲ. ಇದು ನಿಮ್ಮೆಲ್ಲರ ಹುಳಿಮಾವು ಕೆರೆ, ಹುಳಿಮಾವು ಲೇಕ್. ಇದ್ರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಇಲ್ಲಿ ಲೇಕ್ ಇದೆ ಅಂತೇಳಿ ಎಷ್ಟು ಜನ ಬಿಲ್ಡರ್ಸು ಸುತ್ತಲಕ್ಕೆಲ್ಲ ತಮ್ಮ ತಮ್ಮ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿ ಜನಗಳಿಗೆ ಸೇಲ್ ಮಾಡಿದ್ದು ನೋಡಿ. ಪರಿಸ್ಥಿತಿ ನೋಡಿ. ಇವತ್ತಿನ ದಿವಸ ಈ ಲೇಕಿನ ಮಧ್ಯ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲೊಂದು ದಾರಿ ಕೂಡ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ? ಆ ದಾರಿಯಿಂದ ಇಲ್ಲಿ ವಿಲ್ಲಾಗಳು ಕಟ್ಟಿದಾರಲ್ಲ, ಇದು ವಾಲ್ಮಾರ್ಕ್ ಸಿಟಿ ವಿಲ್ಲಾ ಅಂತ, ಇಲ್ಲಿಗೆ ಎಲ್ಲ ಸಾಮಾನು ಸರಂಜಾಮು ಎಲ್ಲ ಸಾಗಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಈಗ ನಿಮಗೆ ಇಲ್ಲಿ ಮಧ್ಯದಲ್ಲೊಂದು ಹಸೂರದ್ದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಜಲಶುದ್ಧಿಗೆ ಮಾಡಿರೋಂಥದ್ದು. ಈ ಬಿಲ್ಡಿಂಗು ಈ ವಿಲ್ಲಾಗಳಿಗಿಂತ ಹಿಂದೆ ಇದೆ ನೋಡಿ ಕತೆ. ಇವಾಗ ಒಂದೇನೋ JCB ಕರೆಸ್ಬಿಟ್ಟು ಇಲ್ಲೇನೋ ಮಾಡಿಸ್ತಾ ಇದ್ದಾರೆ. ಮುಚ್ಚುತ್ತಾ ಇದ್ದಾರೋ, ತೆಗಿತಾ ಇದ್ದಾರೋ, ರಿಪೇರಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆ ಕಡೆಯಿಂದ ಲಾರಿಗಳು ಬರ್ತಾನೆ ಇದಾವೆ. ಈ ಲೇಕು ಮುಂಚೆ ಎಷ್ಟು ದೊಡ್ಡದಿತ್ತು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈ ವಿಲ್ಲಾ ಆದ್ಮೇಲೆ ಇಲ್ಲೊಂದು ಚಿಕ್ಕ ವಾಟರ್ ಬಾಡಿ ಕಾಣಿಸ್ತಾ ಇದೆಯಲ್ಲ, ನನ್ನ ಪ್ರಕಾರ ಅದು ಕೂಡ ಲೇಕೆ ಆಗಿದ್ದಿರ್ಬೋದು. ಮಧ್ಯಕ್ಕೆ ಇಷ್ಟು ದೊಡ್ಡ ವಿಲ್ಲಾ ಕಟ್ಬಿಟ್ಟಿದ್ದಾನೆ. ಜನ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕೊಂಡ್ಕೋತಾರೆ. ನಮ್ಮ ಬೆಂಗಳೂರು ಹೆಂಗೆ ಹಾಳಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ನೋಡಿ, ಇಲ್ಲಿ ಈ ವಾಟರ್ ಬಾಡಿ ಇದೆಯಲ್ಲ, ಇದನ್ನು ಗ್ರಾಜುಯಲಿ ಮುಚ್ತಾ ಇದ್ದಾರೆ, ಕ್ರಮೇಣ ಮುಚ್ತಾ ಇದ್ದಾರೆ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಕಲ್ಲು ಮಣ್ಣು ಎಲ್ಲ. ಇದೆಲ್ಲ ಮುಚ್ಚಕ್ಕೆ ಹುನ್ನಾರ ಇವ್ರದೆಲ್ಲ. ಈ ತರ ಆದ್ರೆ ನಮ್ಮ ರಾಜ್ಯ ಹೇಗೆ ಉದ್ಧಾರ ಆಗುತ್ತೆ? ನಮ್ಮ ಬೆಂಗಳೂರು ಹೆಂಗೆ ಉದ್ಧಾರ ಆಗುತ್ತೆ? ಇದು ಒಂದು ಡೆವಲಪ್ಮೆಂಟ್ ಇದು. ಈ ತರ ನಾವು ಬರೀ ದುಡ್ಡಿನ ಆಸೆಯಿಂದ, ಹಣದ ಆಸೆಯಿಂದ ಬಿಲ್ಡರ್ಗಳು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಬಿಟ್ಟು ಎಷ್ಟು ಭ್ರಷ್ಟರು ಸೇರ್ಕೊಂಡಿದಾರೋ ಇದರಲ್ಲಿ, ಯಾರು ಕಂಡುಬಿಡ್ತಾರೆ ಅಂತ. ನಮ್ಮ ಈ ಲೇಕ್ ಮುಚ್ಚುತ್ತಾ ಹಂಗಿದ್ರೆ ಮುಂದೆ ಇದನ್ನು ಯಾವುದೋ ಒಬ್ಬ ಬಿಲ್ಡಿಂಗ್ ಮಾರ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ದೊಡ್ಡ ಬಿಲ್ಡಿಂಗ್ ಬಂದ್ಬಿಡುತ್ತೆ ಅನ್ನೋ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಎಷ್ಟು ಜನ ಆಯ್ತು ಅಷ್ಟು ಚೆನ್ನಾಗಿ ಶೇರ್ ಮಾಡಿ ತಲುಪಲಿ. ಇದನ್ನು ನೋಡೋಕ್ಕಾಗ್ತಾ ಇಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬಾ ಬೇಜಾರಾಗುತ್ತೆ.